ಶ್ರೀ ಗುರುಭ್ಯೋ ನಮಃ. ಶ್ರೀ ಚೌಡೇಶ್ವರಿ ದೇವಿ ನಮಃ. ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ನಮ್ಮ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ವಿಡಿಯೋಗಳನ್ನ ಹಾಕಿದ ತಕ್ಷಣ ನೀವು ನೋಟಿಫಿಕೇಷನ್ ಬರುತ್ತೆ, ನೋಡ್ಬೋದು. ಈ ವಿಡಿಯೋದ ಉದ್ದೇಶ ಏನಪ್ಪ ಅಂತಂತ ಹೇಳಿದ್ರೆ, ತುಂಬ ಜನ ನನ್ನ ಕೇಳ್ತಾಯಿದ್ರು, ಮದುವೆಯಾಗಿ 5 ವರ್ಷ ಆಯಿತು, 10 ವರ್ಷ ಆಯಿತು, ಇನ್ನೂ ಮಕ್ಕಳಾಗಿಲ್ಲ ಅಂಥೇಳಿ. ಅದರಿಂದ ಎಲ್ಲರಿಗೂ ಉಪಯೋಗ ಆಗಲಿ ಅಂಥೇಳಿ ನಾನು ಒಂದು ಸಂತಾನ ಸೌಭಾಗ್ಯ ವ್ರತವನ್ನು ವಿಧಿವಿಧಾನವನ್ನು ತಿಳಿಸ್ಕೊಡ್ತಾಯಿದ್ದೀನಿ. ಅದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದಲೇ ಪೂರ್ಣವಾಗಿ ನೋಡಿ, ಆಗ ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗುತ್ತೆ. ಮೊದಲನೇದಾಗಿ ಈ ವ್ರತವನ್ನು ಪ್ರಾರಂಭ ಮಾಡಬೇಕಾದ್ರೆ ಒಂದು ಶುಭ ನಕ್ಷತ್ರ ಇದ್ದ ದಿನ, ಶುಭ ನಕ್ಷತ್ರ ದಿನ ನೋಡಿಕೊಂಡು ಈ ವ್ರತವನ್ನು ಪ್ರಾರಂಭವನ್ನು ಮಾಡಬೇಕಾಗತ್ತೆ. ನೀವು ಸ್ತ್ರೀಯರು ಬೆಳಗ್ಗೆ ಬೇಗ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಸ್ನಾನ ಮಡಿ ಮಾಡಿ ಪೂಜೆ ಸಾಮಾನುಗಳನ್ನು ತೆಗೆದುಕೊಂಡು ಒಂದು ಪವಿತ್ರವಾದ ಸ್ಥಳದಲ್ಲಿ, ಹಾವಿನ ಹುತ್ತ ಎಲ್ಲಿರ್ತದೋ ಅಲ್ಲಿಗೆ ಹೋಗಬೇಕು. ದೇವಸ್ಥಾನಗಳ ಹತ್ತಿರ ಅಥವಾ ಪವಿತ್ರವಾದ ಸ್ಥಳದಲ್ಲಿ ಇರಬೇಕದು. ಆ ಹುತ್ತದ ಹತ್ರ ಹೋಗಿ ವಿಧಿವಿಧಾನವಾಗಿ ಅರಿಶಿನ, ಕುಂಕುಮ, ಗಂಧ, ಭಸ್ಮ, ಅಕ್ಷತೆ, ಹೂವು, ಗಂಗಾಜಲ, ಗಂಧದ ಕಡ್ಡಿ, ಕರ್ಪೂರ, ಎಲೆ, ಅಡಿಕೆ, ಬಾಳೆಹಣ್ಣು, ತೆಂಗಿನಕಾಯಿ ಇವೆಲ್ಲನೂ ತೆಗೆದುಕೊಂಡು ಹೋಗಿ ಹುತ್ತಕ್ಕೆ ಪೂರ್ವಕ್ಕೆ ಅಭಿಮುಖವಾಗಿ ಸೂರ್ಯ ಉದಯ ಆಗುವ ದಿಕ್ಕಿಗೆ ಮುಖ ಮಾಡಿ ನಿಂತುಕೊಂಡು ಪೂಜೆಯನ್ನು ಮಾಡಬೇಕು. ತದನಂತರ ಆ ಹುತ್ತದ ಮಣ್ಣನ್ನು ತೆಗೆದುಕೊಂಡು ಒಂದು ಪಾತ್ರೆ ಅಥವಾ ಒಂದು ತಟ್ಟೆ ಮೇಲೆ ಆ ಮಣ್ಣಿನಿಂದ ಕಲಸ್ಕೊಂಡು ಹಾವಿನ ಮೂರ್ತಿಯನ್ನು ಮಾಡ್ಕೋಬೇಕು. ಹಾವಿನ ಮೂರ್ತಿಯನ್ನು ಮಾಡಿಕೊಂಡು ಆ ಹಾವಿನ ಮೂರ್ತಿಗೆ ಮತ್ತೆ ವಿಧಿವಿಧಾನವಾಗಿ ಪೂಜೆಯನ್ನು ಸಲ್ಲಿಸಬೇಕು. ನಂತರ ಆ ತಟ್ಟೆಯನ್ನು ತೆಗೆದುಕೊಂಡು ಬಂದು ನೀವು ದೇವಸ್ಥಾನದ ಜಗುಲಿಗಳಲ್ಲಿ ಅಕ್ಕಪಕ್ಕದಲ್ಲಿ ಇಟ್ಟು ಮತ್ತೆ ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಮಾಡಬೇಕು. ತದನಂತರ ನೀವು ಆ ಒಂದು ತಟ್ಟೆಯಲ್ಲಿ ಮೂರ್ತಿ ಮಾಡಿರ್ತಾರಲ್ಲ, ಅದನ್ನು 5 ದಿನ ಪೂಜೆಯನ್ನು ಮಾಡಬೇಕು. 5ನೇ ದಿನಕ್ಕೆ ನೀವು ಪೂಜೆ ಆದಮೇಲೆ 5ನೇ ದಿನ ಬೆಳ್ಳಿಯಿಂದ ಅಥವಾ ಬಂಗಾರದಿಂದ ಹಾವಿನ ಮೂರ್ತಿಯನ್ನು ಮಾಡಿಸ್ಕೋಬೇಕು. ಮಾಡಿಸ್ಕೊಂಡು ನೀವು ಅದ್ರ ಜೊತೆಗಿಟ್ಟು ಪೂಜೆ ಮಾಡಿಕೊಂಡು ಮಣ್ಣಿನಿಂದ ಮಾಡಿರ್ತಾರಲ್ಲ ಆ ಒಂದು ಮೂರ್ತಿಯನ್ನು ಈಶ್ವರ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಅದನ್ನು ಗರ್ಭಗುಡಿಯಲ್ಲಿ ಇಡಿ ಅಂತೇಳಿ ಅವರಿಗೆ ಬರಬೇಕು. ತದನಂತರ ನೀವು ಮನೆಯಲ್ಲಿ ಆ ಒಂದು ಬೆಳ್ಳಿ ಅಥವಾ ಚಿನ್ನದ ನಾಗಮೂರ್ತಿ ಇರುತ್ತಲ್ಲ, ಅದನ್ನು ನೀವು ಮನೆಯಲ್ಲಿಟ್ಟು ವಿಶೇಷವಾಗಿ ಪೂಜೆಯನ್ನು ಮಾಡಬೇಕು. ಸೋಮವಾರ, ಗುರುವಾರ, ಶುಕ್ರವಾರ ಈ 3 ದಿನ ನೀವು ಒಂದೊತ್ತು ಉಪವಾಸವಿದ್ದು ವಿಶೇಷವಾಗಿ ಆ ಮೂರ್ತಿಗೆ ನೀವು ಪೂಜೆಯನ್ನು ಮಾಡಬೇಕು. ನಂತರ ನೀವು ಇದಲ್ಲದೆ ಈ ವ್ರತವನ್ನು ಮಾಡ್ತಾ ಇರುವಾಗಲೇ 11 ಶುಕ್ರವಾರ ಬನ್ನಿ ವೃಕ್ಷಕ್ಕೆ ಹೋಗಿ ಪೂಜೆಯನ್ನು ಮಾಡಿ ನಮಸ್ಕರಿಸಿ ಪ್ರದಕ್ಷಿಣೆಯನ್ನು ಹಾಕಿ ಬರಬೇಕು. ಇದಲ್ಲದೆ ನೀವು ಏನು ಮಾಡಬೇಕು ಅಂದರೆ ಸಣ್ಣ ಮಕ್ಕಳಿಗೆ ಸಕ್ಕರೆಯನ್ನು ಪ್ರತಿ ಸೋಮವಾರ ಹಂಚಬೇಕು. ಹಣ್ಣುಗಳು, ಸಕ್ಕರೆಗಳು ಇವೆಲ್ಲವನ್ನು ಪ್ರತಿ ಸೋಮವಾರ ಹಂಚಬೇಕು. ಮತ್ತು ಈ ವ್ರತವನ್ನು ಆಚರಿಸುವುದಕ್ಕಿಂತ ಮೊದಲು ನೀವು ಏನು ಮಾಡಬೇಕಪ್ಪ ಅಂತೇಳಿದ್ರೆ, ಬಾಲಗ್ರಹ ದೋಷ ನಿವಾರಣಾ ಯಂತ್ರವನ್ನು ನೀವು ಕಟ್ಟಿಸ್ಕೋಬೇಕಾಗತ್ತೆ. ಪುರೋಹಿತರುಗಳ ಹತ್ರ ಹೇಳಿದ ಹತ್ತಿರದ ದೇವಸ್ಥಾನಗಳಿಗೆ ಹೋಗಿ ನೀವು ಬಾಲಗ್ರಹ ದೋಷ ನಿವಾರಣಾ ಯಂತ್ರವನ್ನು ನೀವು ಕಟ್ಟಿಸ್ಕೋಬೇಕು. ಇದನ್ನು ಕಟ್ಟಿಸ್ಕೊಂಡು ಈ ವ್ರತವನ್ನು ಮಾಡಿದ್ರೆ ತುಂಬ ಒಳ್ಳೆಯದು. ಆದ್ದರಿಂದ ಇದನ್ನು ನೀವು ಮಾಡಿದ್ದೇ ಆದರೆ ನಿಮಗೆ ಸಂತಾನ ಸೌಭಾಗ್ಯ ಸತಸಿದ್ಧ. ಅದರಿಂದ ಇದನ್ನು ತಿಳ್ಕೊಂಡು ಮಾಡಿ, ಒಳ್ಳೆಯದಾಗತ್ತೆ. ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ತಿಳ್ಕೊಳ್ಳಿ. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಆಗಿದ್ದರೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಡ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಒಳ್ಳೆಯದಾಗಲಿ.